ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ಭೀಮಾ ನದಿಗೆ ನೀರನ್ನ ಹರಿಬಿಡಲಾಗ್ತಾ ಇದೆ. ಭೀಮಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಆತಂಕ ಈಗ ಶುರುವಾಗಿದ್ದು ಕಲಬುರಗಿಯ 3 ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಇದೆ. ಅಫಜಲ್ಪುರ ತಾಲೂಕಿನ 128 ಗ್ರಾಮಗಳು ಇದೀಗ ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇವೆ. ಅಫಜಲ್ಪುರ ತಾಲೂಕಿನ ಸುಮಾರು 128 ಗ್ರಾಮಗಳಿಗೆ ಈಗ ಮುಳುಗುವ ಭೀತಿ ಎದುರಾಗಿದೆ. ಮುಳುಗಡೆಯ ಹಂತಕ್ಕೆ ಪತ್ತಿರಗಾ ಸೇತುವೆ ಬಂದಿದೆ. ಅಫಜಲ್ಪುರ ತಾಲೂಕಿನ ಪತ್ತಿರಗಾ ಗ್ರಾಮದ ಸೇತುವೆ ಭಾರಿ ಮಳೆಗೆ ತುಂಬಿ ಹರಿತಾ ಇದೆ. ಹಿಪ್ಪರಗಾ ಹಳ್ಳ, ಇನ್ನು ಕಮಲಾಪುರ ತಾಲೂಕಿನ ಹಿಪ್ಪರಗಾ ಸೇತುವೆ ಕೂಡ ಮುಳುಗಡೆಯಾಗಿದ್ದು ಕುದುಮೂಡ, ಕಲಕಡ್ಗ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೂಡ ಇದು ಮುಳುಗಡೆಯಾಗಿದೆ. ಸೇತುವೆ ಮುಳುಗಡೆ ಹಿನ್ನೆಲೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಸೊನ್ನ ಬ್ಯಾರೇಜ್ಗೆ ನೀರು ಭಾರಿ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ಭೀಮಾ ತೀರದ ಗ್ರಾಮಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಪ್ರವಾಹದ ಪರಿಸ್ಥಿತಿಯನ್ನ ಸುಧಾರಿಸೋಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆಸ್ಕೊಳ್ತಾ ಇದ್ದಾರೆ. ಯಾದಗಿರಿ, ಕಲಬುರಗಿ ಎಲ್ಲಾ ಭಾಗದಲ್ಲೂ ಕೂಡ ಇದೀಗ ಮಳೆ ಜಾಸ್ತಿ ಆಗ್ತಾ ಇದೆ. ನದಿ ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ. ಪರಿಣಾಮ ತಗ್ಗು ಪ್ರದೇಶಗಳಲ್ಲಿರುವಂತಹ ಮನೆಗಳು, ಊರುಗಳೆಲ್ಲವೂ ಕೂಡ ಮುಳುಗಡೆಯ ಆತಂಕವನ್ನು ಎದುರಿಸ್ತಾ ಇದ್ದಾವೆ. ಇನ್ನು ಒಂದು ಊರಿನಿಂದ ಮತ್ತೊಂದು ಊರಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಕೂಡ ಮುಳುಗಡೆಯಾಗಿದ್ದು ವಾಹನ ಸವಾರರು ಅಫ್ಕೋರ್ಸ್ ಸಮಸ್ಯೆ ಆಗುತ್ತೆ. ಈ ರೀತಿಯ ಸಮಸ್ಯೆಯನ್ನು ಪ್ರತಿ ವರ್ಷ ಇತ್ತೀಚೆಗೆ ಒಂದು 5-6 ವರ್ಷದಿಂದ ನಾವು ಕಳೆದ 5-6 ವರ್ಷದಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ಈಗಲೂ ಕೂಡ ಮುಂದುವರೆದಿದೆ. ಅಫಜಲ್ಪುರದ ಸುಮಾರು 128 ಗ್ರಾಮಗಳು ಮುಳುಗುವಂತಹ ಆತಂಕದಲ್ಲಿವೆ. ಈಗ ಅವರೆಲ್ಲರನ್ನು ಸ್ಥಳಾಂತರ ಮಾಡೋದಕ್ಕೆ ಅಲ್ಲಿನ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆಗಳನ್ನ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಮಳೆ ಈ ರೀತಿಯಾಗಿ ಹೆಚ್ಚಾದ್ರೆ ಏನ್ ಮಾಡಬೇಕು, ಆ ಊರಿನ ಜನರನ್ನ ಯಾವ ಕಡೆಗೆ ಸ್ಥಳಾಂತರ ಮಾಡಬೇಕು